ಹಲೋ ಎವ್ರಿವನ್, ವೆಲ್ಕಮ್ ಟು ಪಾಕ ವಿಶಿಷ್ಟ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಒಂದು ಆರೋಗ್ಯಕರವಾದ ಕಷಾಯ ಮಾಡ್ತಾ ಇದ್ದೀನಿ. ಸೊ ಈ ಕಷಾಯ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ತುಂಬಾ ಉಪಯೋಗ ಆಗುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೊ ಈ ಕಷಾಯನ ನಾವು ಪ್ರತಿದಿನ ಕುಡಿಯೋದ್ರಿಂದ ನಮಗೆ ಹೊಟ್ಟೆ ಸುತ್ತಲಿನ ಬೊಜ್ಜು ಇಳಿಯುತ್ತೆ, ಹಾಗೆ ಆರೋಗ್ಯನ ಸುಧಾರಿಸುತ್ತೆ. ಇದಕ್ಕೆ ಏನೇನು ಪದಾರ್ಥ ಬೇಕು ಅಂದರೆ ಮೆಂತ್ಯ ಕಾಳು, ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಜ್ವಾನ್ ಕಾಳು, ಅದಕ್ಕಿಂತ ಸ್ವಲ್ಪ ಕಮ್ಮಿ ಕಾಡು ಜೀರಿಗೆ. ಈಗ ನಾನು ಕಬ್ಬಿಣದ ಹಂಚು ತೊಗೊಂಡಿದ್ದೀನಿ. ಸೊ ಕಬ್ಬಿಣದ ಹಂಚು ತೊಗೊಳೋದೇ ಒಳ್ಳೆಯದು. ಬೇರೆದ್ರಲ್ಲಾದರೆ ಅದು ಕಾಳುಗಳು ಬೇಗ ಸೀದ್ಬಿಡುತ್ತೆ. ಸೊ ಇವಾಗ ನಾನು ಅದಕ್ಕೆ ಮೊದಲಿಗೆ ಮೆಂತ್ಯ ಕಾಳು ಹಾಕೋತಾ ಇದ್ದೀನಿ. ಸೊ ಮೆಂತ್ಯ ಕಾಳನ್ನು ಚೆನ್ನಾಗಿ ಹುರ್ಕೋಬೇಕು ಇವಾಗ. ಸೊ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಳೋದಾಗಲಿ ಆ ಥರ ಏನೂ ಬೇಡ, ಜಸ್ಟ್ ಕಾಳುಗಳನ್ನ ಹಂಚಿನ ಮೇಲೆ ಹುರ್ಕೊಂಡ್ರೆ ಆಯಿತು. ಮೆಂತ್ಯಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಜೀರ್ಣಕ್ರಿಯೆ ಸುಧಾರಿಸುತ್ತೆ. BP ಅಥವಾ ಶುಗರ್ ಇರೋರಿಗೆ ಮೆಂತ್ಯಕಾಳು ಸೇವಿಸೋದ್ರಿಂದ ತುಂಬಾ ಒಳ್ಳೆಯದು. ಸೊ ಮತ್ತು ಇನ್ನೂ ಉಪಯೋಗ ಏನು ಅಂದರೆ ಕೂದಲು ಉದುರೋದು ತುಂಬ ಸಾಮಾನ್ಯ ಆಗಿಬಿಟ್ಟಿದೆ ಇವಾಗ. ಸೊ ಅದು ಕೂಡ ಸುಧಾರಿಸುತ್ತೆ, ಬಿಳಿ ಕೂದಲು ಆಗೋದನ್ನು ತಡೆಯುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಈ ರೀತಿ ಸ್ವಲ್ಪ ಕೆಂಪಾಗಿ ಆಗಬೇಕು ಕಾಳು, ಆ ರೀತಿ ಹುರ್ಕೋಬೇಕು. ಅಲ್ಲಿ ಚಟಪಟ ಅಂತ ಸಿಡಿಯುತ್ತೆ, ನೀವು ನೋಡ್ಬೋದು. ಸೊ ಆ ಥರ ಕಾಳುಗಳು ಸಿಡಿಬೇಕು, ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು. ಸೊ ಇದೇ ರೀತಿ ಅಜ್ವಾನ್ ಕಾಳು ಮತ್ತು ಕಾಡು ಜೀರಿಗೆನೂ ಸಹ ನಾವು ಹುರ್ಕೋಬೇಕು. ಈಗ ನೀವು ನೋಡ್ಬೋದು, ಕಾಳು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದನ್ನು ನಾನಿವಾಗ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಸೊ ಈಗ ನಾನು ಮತ್ತು ನೆಕ್ಸ್ಟ್ ಅಜ್ವಾನ್ ಕಾಳನ್ನ ಹಂಚಿನ ಮೇಲೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ಸಹ ಚೆನ್ನಾಗಿ ಹುರ್ಕೋಬೇಕು. ಅಜ್ವಾನ್ ಕಾಳಿಂದನೂ ಆರೋಗ್ಯಕ್ಕೆ ತುಂಬ ಉಪಕಾರಿ ಅಂಶಗಳಿದೆ. ಸೊ ಏನು ಅಂದರೆ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಅಜ್ವಾನ್ ಕಾಳು ತಿನ್ನೋದ್ರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಕೆಲವೊಂದು ಟೈಮ್ ನಾವು ಹಾರ್ಡ್ ಫುಡ್ ತಿಂದಾಗ ನಾವು ಜಸ್ಟ್ ಒಂದು ಹಾಫ್ ಟೀ ಸ್ಪೂನಷ್ಟು ಅಜ್ವಾನ್ ಕಾಳು ಬಾಯಿಗೆ ಹಾಕ್ಕೊಂಡ್ರೆ ಡೈಜೆಷನ್ ಕ್ಲಿಯರ್ ಆಗುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ. ಸೊ ಡೈಜೆಷನ್ ಒಂದೇ ಅಲ್ಲ, ವೆಯ್ಟ್ ಲಾಸ್ಗೂ ಕೂಡ ಅಜ್ವಾನ್ ಕಾಳು ಯೂಸ್ ಆಗುತ್ತೆ. ಮತ್ತು BP ಶುಗರ್ ಇರೋರಿಗೂ ಕೂಡ ಅಜ್ವಾನ್ ಕಾಳನ್ನ ಸೇರಿಸೋದ್ರಿಂದ ಉಪಯೋಗ ಇದೆ. ಸೊ ಇಲ್ಲಿ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ಚೆನ್ನಾಗಿ ಹುರ್ಕೋಬೇಕು. ಮಧ್ಯದಲ್ಲಿ ಗೂರಾಡ್ಕೋತಾ ಇರಬೇಕು, ಬಿಡುತ್ತೆ ಇಲ್ಲ ಅಂದರೆ. ಸೊ ಈ ಥರ ಚೆನ್ನಾಗಿ ಹುರ್ಕೋಬೇಕು. ನೋಡ್ಬೋದು ನೀವು, ಇಲ್ಲಿ ಚಟಪಟ ಅಂತ ಸಿಡಿತಾ ಇದೆ. ಸೊ ಆ ಥರ ಸಿಡಿಯೋವರೆಗೂ ಚೆನ್ನಾಗಿ ಹುರ್ಕೋಬೇಕು, ಸಿಯೋದಕ್ಕೆ ಬಿಡಬಾರ್ದು. ಸ್ವಲ್ಪ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರಿಯೋದೇ ಒಳ್ಳೆಯದು. ಸೊ ಈ ಥರ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾನು ಇದನ್ನು ಮತ್ತೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ಮತ್ತೆ ಹಂಚನ್ನ ಇಟ್ಬಿಟ್ಟು ಮತ್ತು ಎತ್ತಿಟ್ಕೊಂಡಿರುವಂತಹ ಕಾಡು ಜೀರಿಗೆನ ಹಾಕ್ತಾ ಇದ್ದೀನಿ. ಸೊ ಕಾಡು ಜೀರಿಗೆನೂ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಸೊ ಕಾಡು ಜೀರಿಗೆಯಿಂದ ಉಪಯೋಗ ಏನು ಅಂದರೆ ಇದರಿಂದ ಸಹ ವೆಯ್ಟ್ ಲಾಸ್ ಆಗುತ್ತೆ. ಮತ್ತು ಪ್ರಮುಖವಾದಂತಹ ಉಪಯೋಗ ಕಾಡು ಜೀರಿಗೆಯಿಂದ ಏನು ಅಂದರೆ ಶುಗರ್ ಪೇಷಂಟ್ಸ್ಗೆ ಇದು ತುಂಬಾ ಒಳ್ಳೆಯದು. ಶುಗರ್ ಪೇಷಂಟ್ಸ್ ಕಾಡು ಜೀರಿಗೆನ ಕನ್ಸ್ಯೂಮ್ ಮಾಡೋದ್ರಿಂದ ಅವ್ರ ಶುಗರ್ ಕಂಟ್ರೋಲಲ್ಲಿರುತ್ತೆ. ಸೊ ಇದನ್ನು ಪ್ರತಿದಿನ ಸೇವಿಸೋದ್ರಿಂದ ಏನೂ ತೊಂದರೆ ಆಗೋಲ್ಲ, ಆರಾಮಾಗೆ ಸೇವಿಸ್ಬೋದು. ಬರೀ ಕಾಡು ಜೀರಿಗೆ ಅಷ್ಟೇ ನಾನು ನೆನೆ ಇಟ್ಕೊಂಡು ಅಥವಾ ಕುದಿಸ್ಕೊಂಡು ಕುಡಿತೀನಿ ಅಂದರೆ ಅದು ಸ್ವಲ್ಪ ಕಹಿ ಆಗ್ಬೋದು ನಿಮಗೆ. ಸೊ ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ. ಸೊ ಈ ರೀತಿ ನೋಡಿ ನಾನು ಹುರ್ಕೋತಾ ಇದ್ದೀನಲ್ಲ, ಆ ಥರ ಮಧ್ಯದಲ್ಲಿ ಗೂರಾಡ್ಕೋತಾ ಇರಬೇಕು. ಸೊ ಈ ರೀತಿ ಗೂರಾಡ್ಕೊಳೋದ್ರಿಂದ ಕಾಳುಗಳು ಸಿಯಲ್ಲ. ಸೊ ನೋಡ್ಬೋದು ನೀವು, ಅಲ್ಲಿ ಚಟಪಟ ಅಂತ ಇದೆ. ಸೊ ಈ ಥರ ಅಂದಾಗ ನಾವು ಅದನ್ನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಸೊ ಇವಾಗ ಮೂರನ್ನೂ ಸಹ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಬಿಸಿ ಇದನ್ನು ಮಿಕ್ಸಿಗೆ ಹಾಕಬಾರ್ದು, ಸ್ವಲ್ಪ ಹೊತ್ತು. ಸೊ ತಣ್ಣಗಾದ್ಮೇಲೆ ನಾನು ಇದನ್ನು ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋತೀನಿ. ಸೊ ಈ ರೀತಿ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲು. ಸೊ ಇವಾಗ ನಾನು ಇದನ್ನು ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಸೊ ನೋಡ್ಬೋದು ನೀವು, ಒಂದು ಜಾರಿಗೆ ಹಾಕ್ಕೊಂಡಿದ್ದೀನಿ ನಾನು ಇದನ್ನು. ಸೊ ಇವಾಗ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೀವು ನೋಡ್ಬೋದು, ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ಈ ರೀತಿಯಾಗಿ ಪೌಡರ್ ಆಗಿದೆ ಇದು. ಸೊ ಇದು ಫೈನ್ ಪೌಡರ್ ಆಗಬೇಕು ಅಂತಿಲ್ಲ, ಈ ರೀತಿಯಾಗಿ ಇದ್ರೂ ನಡೆಯುತ್ತೆ. ಫೈನ್ ಪೌಡರ್ ಆದರೂ ಕೂಡ ತೊಂದರೆ ಇಲ್ಲ. ನಾನಿವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡಬೇಕು. ನಾವು ಡೈರೆಕ್ಟಾಗಿ ಮಿಕ್ಸಿ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ಅದನ್ನು ಕ್ಲೋಸ್ ಮಾಡಿ ಇಡೋ ಥರ ಮಾಡಬಾರ್ದು. ಸ್ವಲ್ಪ ಒಂದು ಪ್ಲೇಟಿಗೆ ಹಾಕಿ ಅದು ಸ್ವಲ್ಪ ಪೂರ್ತಿಯಾಗಿ ತಣ್ಣಗೆ ಆದಮೇಲೆ ನಾವು ಅದನ್ನು ಒಂದು ಬಾಟಲ್ಗೆ ಹಾಕಬೇಕು. ನಾನಿಲ್ಲಿ ಇದನ್ನು ಗ್ಲಾಸಿನ ಬಾಟಲ್ಗೆ ಹಾಕ್ಕೊಂಡಿದ್ದೀನಿ. ಸೊ ಪ್ಲಾಸ್ಟಿಕ್ ಬಾಟಲ್ಗಿಂತ ಗ್ಲಾಸಿನ ಬಾಟಲ್ಗೆ ಹಾಕೋದು ಒಳ್ಳೆಯದು. ಸೊ ನೀವು ಕೂಡ ಗ್ಲಾಸಿನ ಬಾಟಲ್ಗೆ ಹಾಕ್ರಿ ಅಂತ ಸಜೆಸ್ಟ್ ಮಾಡ್ತೀನಿ. ಸೊ ಇವಾಗ ಇದನ್ನು ಯಾವ ರೀತಿ ಕನ್ಸ್ಯೂಮ್ ಮಾಡಬೇಕು ಅಂದರೆ, ಒಂದು ಮಗ್ ತೊಗೋಬೇಕು, ಅದಕ್ಕೆ ಲ್ಯೂಕ್ ವಾರ್ಮ್ ವಾಟರ್ ಅಂದರೆ ಬೆಚ್ಚಗಿನ ನೀರನ್ನು ಹಾಕಬೇಕು. ಸೊ ಬೆಚ್ಚಗಿನ ನೀರನ್ನು ಹಾಕಿದ್ಮೇಲೆ ಇದನ್ನು ಒಂದು ಸ್ಪೂನ್ ಪೌಡರ್ ತೊಗೊಂಡು ಸೊ ಅದಕ್ಕೆ
ನಾವು ಒಂದು ಗ್ಲಾಸ್ ಆಫ್ ವಾಟರ್ ತೊಗೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಸ್ಟಿರ್ ಮಾಡಬೇಕು. ಸೊ ಈ ರೀತಿ ಚೆನ್ನಾಗಿ ಸ್ಟಿರ್ ಮಾಡಿ ಕನ್ಸ್ಯೂಮ್ ಮಾಡಬೇಕು. ಇದು ಸ್ವಲ್ಪ ಕಹಿ ಇರುತ್ತೆ ಅಂತ ಕುಡಿಯೋದು ಬಿಡಬೇಡಿ, ಯಾಕಂದರೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದೆ. ಬರೀ ವೆಯ್ಟ್ ಲಾಸ್ ಅಂತ ಅಲ್ಲ, ಶುಗರ್, BP ಪ್ರತಿಯೊಂದಕ್ಕೂ ಕೂಡ ತುಂಬ ಒಳ್ಳೆಯದಿದು. ಪ್ರತಿದಿನ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ತುಂಬ ಉಪಯೋಗ ಆಗುತ್ತೆ. ನಿಮಗೆ ಬಿಸಿನೀರು ಜೊತೆ ಸೇವಿಸೋಕ್ಕೆ ಇಷ್ಟ ಇಲ್ಲ ಅಂದರೆ ಇದನ್ನು ಮಜ್ಜಿಗೆ ಕೂಡ ಹಾಕ್ಕೊಂಡು ಕುಡಿಬೋದು. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.